ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೆ ಇವತ್ತು ಯಾರಿಗೆ ಲಾಭ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರು ಇವತ್ತು ಕಚೇರಿಯಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ಪಡಿತೀರಾ. ಆದರೆ ನೀವು ಇವತ್ತು ಕಚೇರಿಯಲ್ಲಿ ಅನಗತ್ಯವಾದ ವಾದದಿಂದ ದೂರ ಇದ್ದರೆ ನಿಮಗೆ ಬಹಳ ಒಳ್ಳೆಯದಾಗುತ್ತೆ. ಜೊತೆಗೆ ಕುಟುಂಬದಲ್ಲಿ ಇವತ್ತು ಆಸ್ತಿ ವಿಚಾರಕ್ಕೆ ಕಲಹ ಉಂಟಾಗ್ಬೋದು. ಹಾಗಾಗಿ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ವೃಷಭ ರಾಶಿಯವರು ಇವತ್ತು ನಿಮ್ಮನ್ನು ನೀವು ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಹೆಚ್ಚಾಗಿ ಕೋಪ ಮಾಡ್ಕೊಳ್ಬೇಡಿ. ನೀವು ಮಾತಾಡುವಂತಹ ಮಾತಿನಲ್ಲೂ ಕೂಡ ಸಮತೋಲನ ಇದ್ದರೆ ಬಹಳ ಉತ್ತಮ. ಇವತ್ತು ನೀವು ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ತಂದೆಯ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ. ಮುಂದಿನ ರಾಶಿ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಬೇಕಾಗತ್ತೆ. ಜೊತೆಗೆ ಇವತ್ತು ನಿಮಗೆ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಆದರೆ ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣದ ವ್ಯವಹಾರ ಮಾಡುವಾಗ ಬಹಳ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡುವುದು ಬಹಳ ಉತ್ತಮ. ಮುಂದಿನ ರಾಶಿ ಕಟಕ ರಾಶಿಯವರು ಇವತ್ತು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅನುಕೂಲಕರವಾದ ವಾತಾವರಣವನ್ನು ಪಡಿತೀರಾ. ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ಅಂದುಕೊಂಡ ಹಾಗೆ ಯಶಸ್ಸನ್ನು ಗಳಿಸ್ತೀರಾ. ಆರ್ಥಿಕ ಲಾಭಕ್ಕೆ ನಿಮಗೆ ಹೊಸ ಅವಕಾಶಗಳು ಸಿಗುತ್ತೆ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಬಹಳ ಶುಭ ದಿನ. ಯಾರಾದರೂ ಉದ್ಯೋಗ ಹುಡುಕ್ತಾ ಇದ್ರೆ ಇವತ್ತು ನಿಮಗೆ ಉದ್ಯೋಗ ಸಿಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರು ಉದ್ಯೋಗ ಮಾಡ್ತಾ ಇರ್ತೀರಾ, ವ್ಯಾಪಾರ ಮಾಡ್ತಾ ಇರ್ತೀರಾ, ನಿಮಗೆ ಇವತ್ತು ಪ್ರಗತಿಗೆ ಹೊಸ ಅವಕಾಶಗಳು ಸಿಗುತ್ತೆ. ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇವತ್ತು ಬಹಳ ಶುಭ ದಿನ. ಶೈಕ್ಷಣಿಕ ಕೆಲಸದಲ್ಲಿ ಇರೋರಿಗೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ವಿದ್ಯಾರ್ಥಿಗಳು ಉತ್ತಮವಾದ ಫಲಿತಾಂಶವನ್ನು ಇವತ್ತು ಪಡಿತೀರಾ. ಆದರೆ ಉದ್ಯೋಗಿಗಳು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಮುಂದಿನ ರಾಶಿ ತುಲಾರಾಶಿಯವರಿಗೆ ಇವತ್ತು ಹಲವಾರು ಏರಿಳಿತಗಳು ಉಂಟಾಗುತ್ತೆ. ಕೆಲಸದಲ್ಲಿ ಸವಾಲುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೀವಿವತ್ತು ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ. ಜೊತೆಗೆ ಇವತ್ತು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು ನಿಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಬಹಳ ಉತ್ತಮ. ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ, ಅಂದರೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಟೀಮ್ ವರ್ಕ್ ಕಡೆ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಕೆಲಸದಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ನಿಮ್ಮ ಸಹೋದ್ಯೋಗಿಗಳು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಎಂತಹ ಸಮಸ್ಯೆಯನ್ನಾದರೂ ಕೂಡ ನೀವು ಜಯಿಸ್ತೀರಾ. ಮುಂದಿನ ರಾಶಿ ಧನುರ್ರಾಶಿಯವರಿಗೆ ಇವತ್ತು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚು ಆಸಕ್ತಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ನೀವಿವತ್ತು ಸೋಮಾರಿತನದಿಂದ ದೂರ ಇರಬೇಕಾಗತ್ತೆ. ನಿಮ್ಮ ಗುರಿಯನ್ನು ಸಾಧಿಸೋಕೆ ಹೊಸ ಪ್ರಯತ್ನಗಳನ್ನು ಮಾಡಿದರೆ ನೀವು ನಿಮ್ಮ ಗುರಿಯನ್ನು ಸಾಧಿಸ್ತೀರಾ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತು ಕೌಟುಂಬಿಕ ಜೀವನದಲ್ಲಿ ಬಹಳ ಸಂತೋಷ ಇರುತ್ತೆ. ಯಾರಿಗಿನ್ನೂ ಮದುವೆ ಆಗಿಲ್ಲ, ಇವತ್ತು ನಿಮಗೆ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆ ಇರುತ್ತೆ. ಕುಟುಂಬ ಜೀವನ ಎಲ್ಲವೂ ಕೂಡ ಇವತ್ತು ನಿಮಗೆ ಚೆನ್ನಾಗೇ ಇರುತ್ತೆ. ಆದರೆ ನಿಮ್ಮ ಕಚೇರಿ ಕೆಲಸವನ್ನು ಬಹಳ ಜವಾಬ್ದಾರಿಯಿಂದ ನೀವು ನಿರ್ವಹಿಸಬೇಕಾಗತ್ತೆ. ಜೊತೆಗೆ ಇವತ್ತು ಮಕರ ರಾಶಿಯವರಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಆದರೆ ಅಷ್ಟೇ ಖರ್ಚು ಕೂಡ ನಿಮಗೆ ಜಾಸ್ತಿ ಆಗುತ್ತೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ನೀವಿವತ್ತು ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಅಪಾರವಾದ ಯಶಸ್ಸನ್ನು ಪಡಿತೀರಾ. ಮುಂದಿನ ರಾಶಿ ಮೀನರಾಶಿಯವರು ಇವತ್ತು ವೃತ್ತಿ ಜೀವನದಲ್ಲಿ ಹೊಸ ಆಲೋಚನೆಯಿಂದ ಮಾಡಿದಂತಹ ಕೆಲಸಗಳಿಗೆ ಮತ್ತು ನೀವು ಸೃಜನಶೀಲತೆಯಿಂದ ಮಾಡಿದಂತಹ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡಿತೀರಾ. ಇವತ್ತು ಹಣಕಾಸಿನ ವ್ಯವಹಾರವನ್ನು ಮಾಡೋಕೆ ಹೋಗಬೇಡಿ, ಅದರಲ್ಲಿ ನಿಮಗೆ ಅಷ್ಟೊಂದಾಗಿ ಯಶಸ್ಸು ಸಿಗಲ್ಲ. ಆದರೆ ನೀವಿವತ್ತು ವೈಯಕ್ತಿಕ ಬೆಳವಣಿಗೆ ಹತ್ತ ಗಮನ ಹರಿಸೋದು ಬಹಳ ಉತ್ತಮ. ಇದಾಗಿತ್ತು ಈ ದಿನದ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.